Namaskara guys. Hi and welcome back to the new vlog of Chandu Vlogs. Hey, I've seen this one. This is a classic. ಎಲ್ಲರಿಗೂ ನಮಸ್ಕಾರ. ಹಾಯ್ ಹಲೋ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ ಆಫ್ ಚಂದು ವ್ಲಾಗ್ಸ್. ಸೊ ಫ್ರೆಂಡ್ಸ್, ನಾನು ಈಗಿರೋದು ಎಲ್ಲ ಬಾಯ್ಸ್ಗಳ ಡ್ರೀಮ್ ಪ್ಲೇಸ್ ಗೋವಾ. ನಾವೀಗ ಬಾಗಾ ಬೀಚಿಗೆ ಬಂದಿದ್ದೀವಿ. ಇದು ಫೇಮಸ್ ಬೀಚ್ ಆಫ್ ಗೋವಾಸಲ್ಲಿ ಇದು ಒಂದು. ಬನ್ನಿ ಏನೇನಿದೆ, ಏನೇನು ಮಾಡ್ತೀವಿ ಬೀಚಲ್ಲಿ. ಸೊ ಜಾಸ್ತಿ ಹೊತ್ತೇನಿರಲ್ಲ, ನಾವು ಇನ್ನೊಂದು ನೆಕ್ಸ್ಟ್ ಪ್ಲೇಸ್ಗೆ ಹೋಗ್ಬೇಕು. ಯಾರ್ಯಾರು ಹೆಂಗೆ ಕಾಣುತ್ತಾರೆ ಎಲ್ಲ ತೋರಿಸ್ತೀವಿ. ಎಲ್ಲ ತೋರಿಸ್ತೀವಿ. ಒಳ್ಳೆ ಎಂಜಾಯ್ ಮಾಡ್ತಾ ಇರಿ. ನಾವು ಆಂಟಿ ಶಾಕ್ ಆಗ್ಬಿಟ್ಟು ಇನ್ನೊಂದ್ಸತಿ ಆಂಟಿ ಇನ್ನೊಂದ್ಸತಿ ಫುಲ್ಲು ರೆಸ್ಟೋರೆಂಟು, ಫುಲ್ಲು ಬೀಚ್ ಪ್ಲೇಸು ಸಗದಾಗಿದೆ. ನಾನಿದು ಫಸ್ಟ್ ಟೈಮ್ ಗೋವಾಗೆ ಬರ್ತಾ ಇರೋದು. ನೋಡೋಣ ಏನೇನು ಎಂಜಾಯ್ ಮಾಡ್ಬೋದು, ಅಷ್ಟು ಮ್ಯಾಕ್ಸ್ ಟು ಮ್ಯಾಕ್ಸ್ ಎಲ್ಲ ಮಾಡೋಣ ಎಂಜಾಯ್. ಹಾಂ ನೋಡಿ, ಇದೆ ಬಾಗಾ ಬೀಚು. ಯಾವ್ದು ಬೀಚು? ನಮ್ಮ ಮಂಗಳೂರು ಬೀಚ್ ಎಷ್ಟು ಜನ ಆಯ್ತಲ್ಲ ಇದು ಒಂದು ಬೀಚ್ ಏನಕ್ಕ? ನಮ್ಮ ಮಂಗಳೂರು ಬೀಚ್ ಎಷ್ಟು ಜನ? ಇದು ನೋಡಿ ಫ್ರೆಂಡ್ಸ್, ನಾವು ಬಂದಿರೋ ಟೈಮು ಸರಿ ಇಲ್ಲ. ಯಾಕಂದರೆ 4 ದಿನ ಕಂಟಿನ್ಯೂಸ್ ರಜೆ ಇರೋದ್ರಿಂದ ಫುಲ್ ಹೆವಿ ಕ್ರೌಡೆಡ್ ಆಗೈತೆ. ದಾಂಡೇಲಿಲೂ ಅಷ್ಟೇ, ವಾಟರ್ ಅಡ್ವೆಂಚರ್ ಮಾಡೋಕ್ಕೆ ಹೋದಾಗಲೂ ಹೆವಿ ಜನ ಇದ್ರು. ಸಾಯಂಕಾಲ ನಾವು ಹೋಗಿದ್ದು ಬೆಳಗ್ಗೆ ವಾಟರ್ ಅಡ್ವೆಂಚರ್ಗೆ, ನಾವು ಮಾಡಿದ್ದು ಸಾಯಂಕಾಲ. ನೋಡಿ, ಟೈಮ್ ಸರಿ ಇಲ್ಲ ಅಂತಾರಲ್ಲ, ಅದು ಗೊತ್ತಾ ನಿಮ್ಗೆ? ಅದಕ್ಕೆ ದೊಡ್ಡ ಎಕ್ಸಾಂಪಲ್ ನಾನು. ಬನ್ನಿ ತೋರಿಸ್ತೀನಿ, ಎಲ್ಲ ಶಾರ್ಟ್ಸ್ ನೋಡ್ಕೊಂಬರ್ರಿ ಅಷ್ಟು. ಫ್ರೆಂಡ್ಸ್ ನೋಡಿ, ಬೀಚಲ್ಲಿ ಇದ್ದೀವಿ. ಬಟ್ ಆದರೂ ನಾವು ಯಾವುದು ಅಡ್ವೆಂಚರ್ ಮಾಡಲ್ಲ ಇವಾಗ ಸದ್ಯಕ್ಕೆ. ಸೊ ನಮಗೆ 7 o'clock ಒಂದು ಬೇರೆ ಕಡೆ ಪ್ಲೇಸಲ್ಲಿ ಬುಕ್ ಮಾಡಿದ್ದೀವಿ. ಅದೊಂದು ಸ್ಪೆಷಲ್ ಪ್ಲೇಸ್, ಅದನ್ನು ನಿಮಗೆ ತೋರಿಸ್ಬೇಕು ಅಂತಲೇ ಇದ್ದೀನಿ ನಾನು. ಸೊ ಅಲ್ಲಿವರೆಗೂ ಔಟ್ಫಿಟ್ ಎಲ್ಲ ಚೇಂಜ್ ಮಾಡೋಕ್ಕಾಗಲ್ಲ, ಈಗೆಲ್ಲ ಬೇಗನೆ ಟೈಮ್ ಆಗ್ಬಿಡುತ್ತೆ. ಮುಂದೆ ಅದಕ್ಕೋಸ್ಕರ ನಾವು ಬೀಚಲ್ಲಿ ಏನು ಆಗ್ತಾ ಇಲ್ಲ, ಸುಮ್ಮನೆ ಇಲ್ಲೇ ದಡದಲ್ಲೇ ನಿಂತ್ಕೊಂಡು ಆ ಕಡೆ ಈ ಕಡೆ ಓಡಾಡ್ಕೊಂಡಿದ್ದೀವಿ. 1 hour later. ಸೊ ಫ್ರೆಂಡ್ಸ್, ಅಷ್ಟೇ, ಬಾಗಾ ಬೀಚ್ ಮುಗೀತು. ನಾನು ಅವೆಲ್ಲ ಹೇಳಿದ್ನಲ್ಲ, ಒಂದು ಸರ್ಪ್ರೈಸ್ ಐತೆ ಅಂತ ನಿಮಗೆ. ಸೊ ಅದಕ್ಕೋಸ್ಕರ ನಾವು ಈ ಬೀಚ್ನ ಕ್ಯಾನ್ಸಲ್ ಮಾಡ್ತಾಯಿದ್ದೀವಿ. ಸೊ ಹೋಗ್ತೀವಿ ಬೆಳಗ್ಗೆ ಪಕ್ಕಾ ಒಂದು ಬೀಚಿಗೆ ಮಾರ್ನಿಂಗೆ ಹೋಗ್ತೀವಿ. ಹಾಂ, ಸಮುದ್ರದಲ್ಲಿ ಮುಗಿಸಲ್ಲ. ಫೋನ್ ಇಲ್ಲ ನನಗೆ, ಇನ್ನೊಂದು ಇದೊಂದೇ ಇರೋದು. ಅದೇ ನಮ್ಮ ಅಪ್ಪ ಏನಿಲ್ಲ, ಅಲ್ಲೇ ಆಚೆಗೆ ಹಾಕ್ಬಿಡ್ತಾರೆ ನನ್ನ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಇವಾಗ ಸರ್ಪ್ರೈಸ್ ಮ್ಯಾಮ್. ಇವೆಲ್ಲ ಬೆಳಗ್ಗೆ ರಾತ್ರಿ ಹೊತ್ತು ಇವೆಲ್ಲ ತೋರ್ಸೋಕೆ ಭಾರಿ ಏನಿಲ್ಲ. ಚೆನ್ನಾಗಿದೆ ಫ್ರೆಂಡ್ಸ್. ರಾತ್ರಿ ಹೊತ್ತು ಬರ್ಬೇಕು ನಾವು ಹಿಂಗೆಲ್ಲ ನೋಡೋಕ್ಕೆ. ಹಾಂ, ರಾತ್ರಿನೂ ಬರ್ತೀನಿ. ಲೆಟ್ಸ್ ಎಕ್ಸ್ಪ್ಲೋರ್ ಗೋವಾ. 3 ಮೈನ್ ಬೀಚಸ್ ಐತೆ ಸೌತ್ ಗೋವಾದಲ್ಲಿ. ಸೊ ಅದಷ್ಟೂ ನೋಡ್ಬೇಕು ಅಂದ್ಕೊಂಡಿದ್ದೀವಿ. ಆಗ ನಾ ಟೈಮ್ ಪಿಕಪ್ ಮಾಡಿದ್ರೆ ನೋಡೋಣ. ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. 1 hour later. ಸೊ ಫ್ರೆಂಡ್ಸ್, ಫೈನಲಿ ಒಳಗೆ ಎಂಟ್ರ್ ಆಗ್ತಾ ಇದ್ದೀವಿ. ಈಗ ತೋರಿಸ್ತೀನಿ, ವೆಯ್ಟ್ ಮಾಡಿ, ಹತ್ರ ಹೋದಾಗ ತೋರಿಸ್ತೀನಿ ನಿಮಗೆ. ಸೊ ಫ್ರೆಂಡ್ಸ್, ಅವಾಗಲಿಂದ ಸರ್ಪ್ರೈಸ್ ಅಂತ ಹೇಳ್ತಿದ್ನಲ್ಲ. ಸೊ ಇವಾಗ ಆ ಟೈಮ್ ಬಂದೈತೆ ತೋರ್ಸೋಕ್ಕೆ ನಿಮಗೆ. ಸೊ ಈ ಸರ್ಪ್ರೈಸ್ ಬಂದ್ಬಿಟ್ಟು ನೀವು ನೋಡ್ರಿ ಫ್ರೆಂಡ್ಸ್. ವಿ ಆರ್ ಗೋಯಿಂಗ್ ಇನ್ ಕ್ರೂಸ್. ಇಲ್ಲಿ ಆಟ ಆಡೋದಲ್ಲ, ಮೊಬೈಲ್ ಏನು ಸಿಗಲ್ಲ.
ಬನ್ನಿ ಈಗ ಬರ್ರಿ ಹೋಗೋಣ ಈಗ. ನೋಡ್ರಿ ನಮ್ಮ ಫ್ಯಾಮಿಲಿ ಎಲ್ಲ ಮೆಂಬರ್ಸ್ ಎಲ್ಲ ಹೋಗ್ತಾವ್ರಿ ಈಗ. ಹಾಯ್ ಮಾಡ್ಕೊಂಡು ಹೋಗ್ರಿ ಪ್ರಶಾಂತ್. ಸುರಸುಂದರ ಸುರಸುಂದರ ಹೀರೋ ಪ್ರಶಾಂತ್. ಹಾಯ್ ಮಾಡಿ ಹಾಯ್ ಹಾಯ್ ಮಾಡ್ರಿ ಹಾಯ್ ಮಾಡಿ ಮಂಜಪ್ಪ. ಸೊ ಇನ್ನೊಂದಷ್ಟು ಜನ ಅಲ್ಲಿ ಬರ್ತಾವ್ರೆ, ಅವ್ರನ್ನ ಎಲ್ಲಾರನ್ನೂ ತೋರಿಸ್ಬಿಡ್ತೀನಿ. ಇಲ್ಲ ಅಂದರೆ ವಿಡಿಯೋ ನೋಡ್ಬೇಕಾದ್ರೆ ಬೈತಾರೆ ಪಕ್ಕ ನನಗೆ. ಆಂಟಿ ಹಾಯ್ ಮಾಡ್ರಿ ಹಾಯ್ ಮತ್ತೆ ಹಾಯ್ ಮಾಡತ್ತೆ. ಬರೀ ಹಾಯ್ ಮಾಡಪ್ಪ. ನಾ 3 ಜನ ಬರಬೇಕು. ಡೈರೆಕ್ಟ್ ಅಲ್ಲಿಗೆ ಹೋದಾಗ ಅವ್ರನ್ನೂ ತೋರಿಸ್ತೀನಿ. ನೋಡಿ ನಮ್ಮ ಮಮ್ಮಿಗಳ್ದು ಅಲ್ಲೇ ಫೋಟೋ ಶೂಟ್ ಸ್ಟಾರ್ಟ್ ಆಯಿತು. ನೋಡಿ ನಮ್ಮ ಅಣ್ಣ ನಮ್ಮ ಮಾಮರೆಲ್ಲ ಹಾಲೆ ಹತ್ತಿದವ್ರು. ನಾನು ಇಲ್ಲೇ ಇದ್ದೀನಿ ಕ್ರೂಸ್ಗೆ. ಎಕ್ಸೈಟೆಡ್ ಫ್ರೆಂಡ್ಸ್, ಎಕ್ಸೈಟೆಡ್. ಫಸ್ಟ್ ಟೈಮ್ ಹೋಯ್ತಾ ಇರೋದು ನನ್ನ ಕ್ರೂಸಲ್ಲಿ. ನೋಡೋಣ ಬನ್ನಿ ಹೆಂಗಿದೆ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಳ್ತೀನಿ. ಬರ್ರಿ ಒಟ್ಟಾಯ್ತು ಬೋಟು. ಆಂಟಿ ಹಾಯ್ ಮಾಡ್ರಿ ಕಲಾಯಿ. ಸೊ ಫ್ರೆಂಡ್ಸ್ ಎಲ್ಲ ಬಂದ್ರಿ ಈಗ. ಡೈರೆಕ್ಟ್ ಕ್ರೂಸಲ್ಲಿ ಹೋಗಿ ಸಿಗ್ತೀನಿ. ಬನ್ನಿ ಹೋಗೋಣ. ನೋಡ್ರಿ ನಮ್ಮ ದೊಡ್ಡಪ್ಪ ಹಾಲೆ ಒಯ್ತವ್ರೆ. ಆ ಕಡೆನೂ ಸಮುದ್ರ, ಈ ಕಡೆನೂ ಸಮುದ್ರ ಫ್ರೆಂಡ್ಸ್. ಟೈಮ್ ಆಗ್ಬಿಟ್ಟೈತೆ ಫ್ರೆಂಡ್ಸ್. ಕ್ರೂಸ್ಗೆ 7 ಗಂಟೆಗೆ ಇರೋದು. ಇನ್ನೊಂದು ಸ್ವಲ್ಪ ಹೊತ್ತೇ ಇರೋದು. ಇನ್ನೇನು ಬಿಡ್ತಾರೆ ನೀವು ಮೇನೆ. ನೋಡಿ ಇದೆ ಫ್ರೆಂಡ್ಸ್ ನಾವು ಹೋಗ್ತೀರಾ ಕ್ರೂಸು. ನೋಡಿ ಬಾಲ್ಗಾಲಿ ಕತ್ತಂದು ಬನ್ನಿ. ಫುಲ್ ಸೌಂಡ್ ಐತೆ, ಫುಲ್ ವೈಬಲ್ ಐತೆ ಬೋಟು. ನೋಡಿ ಕ್ರೂಸ್ ಮೇಲೆ ಹೋಗೋಣ. ಮೇಲೆ ಸೀಟ್ ನೋಡ್ರು. ಫ್ರೆಂಡ್ಸ್ ಇದು ನಮ್ದಲ್ಲ ನಮ್ಮ ಜಾಗ ಅಲ್ಲ. ಇದು ಮೇಲ್ಗಡೆ ಫ್ರೆಂಡ್ಸ್, ಮೇಲಕ್ಕೆ ಹೋಗೋದಿದು. ಫುಲ್ ಟಾಪ್ ವ್ಯೂ. ಫೈನಲಿ ಕ್ರೂಸ್ ಮೇಲಿದ್ದೀವಿ. ಒಳ್ಳೆ ಒಂದು ಸ್ಪಾಟ್ ಹುಡ್ಕೊಳ್ಳೋಣ. ಒಳ್ಳೆ ವ್ಯೂಸ್ ತೋರ್ಸೋಕ್ಕೆ ನಿಮಗೆ. ಎಂಜಾಯ್ ಮಾಡ್ತಾ ಇರಿ, ಸಕಲಾಗಿರುತ್ತೆ ರೈಡ್ ಮಾತ್ರ. ಹಾಯ್ ಮಾಡ್ಬಾ. ಹಾಯ್. ಸ್ಟಾರ್ಟ್ ಆಗೈತೆ. ನೋಡೋಣ ಎಷ್ಟು ದೂರ ಕರ್ಕೊಂಡು ಹೋಗ್ತಾರೆ, ಏನೇನು ತೋರಿಸ್ತಾರೆ. ಲೆಟ್ಸ್ ಚಿಲೇಟ್. थोड़ी एनर्जी दिखाइए ना, क्योंकि जब तक आप एनर्जी नहीं देंगे हम आगे नहीं बढ़ेंगे. लेट्स डू इट अगेन लाउडली. गुड इवनिंग एवरीबॉडी. गुड इवनिंग. चलाएंगे हम इसे. यहीं से आवाज आ रही है, बाकी लोग
anybody over. Well, anyways, on behalf of the captain of this vessel, the crew members, and we, the performing artists, I would like to welcome you all on Capital Cruise. A few moments later. Okay, let's move to North India. MP, UP. ಫ್ರೆಂಡ್ಸ್, ಈಗ ಇವ್ರದ್ದು ಏನೇನೋ ಇವೆಂಟ್ಸ್ ಎಲ್ಲ ಮುಗೀತೀಗ ಕ್ರೂಸು. ಸೊ ಕೆಳಗಡೆ ಡಿಸ್ಕೋಟೇಕ್ ಐತಂತೆ, ಹೋಗಿ ಅಲ್ಲೊಂಚೂರು ಎಂಜಾಯ್ ಮಾಡೋಣ. ಬರೀ ಕೆಳಗಡೆನೂ ತೋರಿಸ್ತೀನಿ ಡೆಕ್ಕಲ್ಲಿ ಏನೇನೈತೆ ಅಂತ. ವಾವ್, ನೋಡಿ ಮದುವೆ ಡಿಸ್ಕೋಟೇಕ್. ವಾವ್, ಆಲೆ ಯಾಕೋರೆ ಕ್ರೇಜಿ ಆಗೈತೆ ಫ್ರೆಂಡ್ಸ್. One hour later. ಫ್ರೆಂಡ್ಸ್, ಕ್ರೇಜಿ ಆಗಿತ್ತು. ಡಿಜೆ ಸಕ್ಕದಾಯಿತು ನೋಡ್ರಿ. ಬೆವ್ರು ಹಿಡ್ದೋಗ್ಬಿಟ್ಟೈತೆ ಹಂಗಂತೂ. ಫುಲ್ಲು ನೀರು ಸುರಿತೈತೆ. ಕ್ರೇಜಿ ಎಕ್ಸ್ಪೀರಿಯನ್ಸ್ ಆಗಿತ್ತು ಕ್ರೂಸ್ಗೆ. ನೀವು ಇನ್ನೊಂದ್ಸತಿ ಗೋವಾಗೆ ಬಂದು ಕ್ರೂಸ್ನ ಎಕ್ಸ್ಪೀರಿಯನ್ಸ್ ಮಾಡಿರಿ, ಸಕ್ಕದಾಗಿರುತ್ತೆ. ನೀವು ಆಚೆ ಹೋಗಿ ಸಿಗ್ತೀವಿ, ಇದರಲ್ಲೂ ಸಕ್ಕದಾಗಿತ್ತು ಎಕ್ಸ್ಪೀರಿಯನ್ಸು. ನೀವು ಗೋವಾಗೆ ಬಂದಮೇಲೆ ಪಕ್ಕಾ ಟ್ರೈ ಮಾಡೇ ಹೋಗ್ರಿ ಇದನ್ನು. ಈಗ ನೆಕ್ಸ್ಟು ನಾವು ರೂಮ್ಗೆ ಹೋಗ್ಬೇಕು. ರೂಮ್ಗೆ ಹೋಗಿ ಸಿಗ್ತೀನಿ. ಫುಲ್ಲು ಎಕ್ಸಾಸ್ಟ್ ಆಗ್ಬಿಟ್ಟೈತೆ ಎನರ್ಜಿ. ಸೊ ಫ್ರೆಂಡ್ಸ್, ಇದೇ ನಮ್ಮ ಸ್ಟೇ ಇವತ್ತು. ಕಾಟೇಜ್ ಸ್ಟೇ ಅಂತೆ. ಸೊ ಈ ಲಾಡ್ಜಾ, ಹೋಟೆಲ, ರೆಸ್ಟೋರೆಂಟು ಏನೋ ನಮ್ಮ ಗೊತ್ತಿಲ್ಲ ಏನು ಅಂತ. ಸೊ ಆ ಕಡೆ ಎಲ್ಲೈತೆ ರೂಮು. ಒಂದು ಯಾಕೆ ಫೋನ್ ಕ್ಲಾರಿಟಿ ಬತ್ತ ಡೌನ್ ಆಯ್ತೈತೆ ಯಾಕೋ ಚೂರು. ಅದೊಂಚೂರು ನೋಡೋಣ. ಈಗ ಹೋಗಿ ಫುಲ್ಲು ಟಯರ್ಡ್ ಆಗ್ಬಿಟ್ಟೈತೆ, ಎಕ್ಸಾಸ್ಟ್ ಆಗ್ಬಿಟ್ಟಿದ್ದೀನಿ. ನಾನಂತೂ ಎನರ್ಜಿನೇ ಇಲ್ಲ ವ್ಲಾಗ್ ಮಾಡೋಕ್ಕೆ. The next day. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಸೊ ನಾವು ಈಗ ನೆನೆ ತೋರಿಸೋದ್ನಲ್ಲ ನಿಮಗೆ, ಒಂದು ಕಾಟೇಜಿಗೆ ಬಂದಿದ್ದೆ ಅಂತ. ಸೊ ಅಲ್ಲಿದ್ದೀವಿ ಈಗ. ನಮ್ಮ ಬ್ಯಾಡ್ ಲಕ್ ಏನೋ, ನಮ್ಮ ಗಾಡಿ ಬ್ರೇಕ್ ಡೌನ್ ಆಗೈತೆ ಈಗ. ಸೊ ನಮ್ಮ ಗಾಡಿ ಈಗ ಒಂದು ಸ್ವಲ್ಪ ಬ್ರೇಕ್ ಡೌನ್ ಆಗೈತೆ. ಒಂಚೂರು ಕೆಲಸ ಐತೆ. ಅದೊಂದು 10 ಗಂಟೆ ಮೇಲೆ ರೆಡಿ ಆಗುತ್ತೆ. ಒಂದು ಅರ್ಧ ಗಂಟೆ ಕೆಲಸ ಬರುತ್ತೆ ಗಾಡಿ ನಮ್ಮದು. ಸೊ ನಾವೀಗ ಯಾವ ಬೀಚ ತೇಜ ನಾವು ಹೋಗೋದೀಗ? ತೇಜೋ, ಯಾವ ಬೀಚ ಈಗ? ಹಾಂ, ಕ್ಯಾಲಂಗಟ್ಟಿಗೆ ಹೋಗೋದು ನಾವೀಗ. ಸೊ ಅದಕ್ಕೆ ಇಲ್ಲಿಂದ ಒಂದು 7 ಕಿಲೋಮೀಟ್ರ್ ಅಷ್ಟೇ ಇರೋದು. ಸೊ ಬಸ್ಸಲ್ಲೂ ಹೋಗ್ಬೋದು ನಮ್ಗೆ, ನಾವು ಬಸ್ಸಲ್ಲೂ ಹೋಗ್ಬೋದು. ಇದೊಂದು 20 ಇಳಿದ್ರೆ ಬಸ್ ಸ್ಟಾಪ್ ಐತಲ್ಲಿ. ಸೊ ಈಗ ಪಾದಯಾತ್ರೆ ಮಾಡಬೇಕು, ನಡ್ಕೊಂಡು ಹೋಗ್ಬೇಕೀಗ. ನಮ್ಮ ಔಟ್ಫಿಟ್ ಬಗ್ಗೆ ಎಲ್ಲ ನೀವು ನೋಡೋಕ್ಕೆ ಹೋಗ್ಬೇಡ್ರಿ. ಸೊ ಏನಂದರೆ ಗೋವಾದಲ್ಲಿ ನಮಗಿದೆ ಔಟ್ಫಿಟ್ಟು. ಇಲ್ಲಿ ಹತ್ತತ್ರ 37 ಡಿಗ್ರಿ ಐತೆ. ಈ ಸೆಕೆಗೆ ನಾವು ಡ್ರೆಸ್ ಗೀಸ್ ಎಲ್ಲ ಹಾಕ್ಕೊಂಡ್ರೆ ಎಲ್ಲ ಸರ್ವೈವ್ ಮಾಡೋಕ್ಕಾಗಲ್ಲ. ಎಷ್ಟಂತೀಗ 10 ರೂಪಾಯಿ? 5 ರೂಪಾಯಿ. ವಿಡಿಯೋ ಮಾಡ್ಬೇಡ ಕಣೋ, ಅವ್ರಿಗೆ ಕೊಡ್ಸಿಲ್ಲ. ಆಮೇಲೆ ಹೋದ್ರೆ ಎಲ್ಲಿದ್ರು ನೋಡ್ತಾರೆ. ಆಯ್ತಾ, ಏಕ್ ಮಾಡಿ. ಫ್ರೆಂಡ್ಸ್, ದೇಸಿ ಐಸ್ ಕ್ರೀಮ್ ತಿನ್ನೋಣ. ಸೆಕೆಗೆ ಐಸ್ ಕ್ರೀಮು, ಜ್ಯೂಸು ಎಲ್ಲ ಕುಡಿಬೇಕು. ನೋಡ್ಕೊಂಡು ಕುಡೀರಿ ಅಷ್ಟೇ. ನಮ್ಮ ಬ್ಯಾಚಲ್ಲಿ ಒಂದು 3-4 ಜನ ಆಮ್ಲೆಟ್ ಹಾಕೊಂಬಿಟ್ರು ಆಲೆ. ಬನ್ನಿ ವಾರ. ಗೋವಾ ಬಸ್ಸಲ್ಲಿ, ಗೋವಾ ಗೌರ್ಮೆಂಟ್ ಬಸ್ಸಲ್ಲಿ ನಾವು ಟ್ರಾವೆಲ್ ಮಾಡ್ತಾ ಇದ್ದೀವಿ. ಎಕ್ಸ್ಪೀರಿಯನ್ಸ್ ಮಾತ್ರ ಐತೆ. ಫುಲ್ AC ಬಸ್ಸು ಸಗದೈತೆ. ಎಕ್ಸ್ಪೀರಿಯನ್ಸ್ ಮಾಡಿ ನೀವು ಬಂದಾಗಿದೆಲ್ಲ. ಒಂದೇ ಲೈಫ್, ಒಂದೇ ಮೊಟ್ಟ. ಎಕ್ಸ್ಪೀರಿಯನ್ಸ್ ಅಲ್ಲೇ ಮಾಡ್ತಾ ಇರಿ ಅಷ್ಟೇ. ನೋಡ್ರಿ, ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ನೋಡಿ, ಗೋವಾ ಬಸ್ಸಲ್ಲಿ ಕನ್ನಡ ಸಾಂಗು, ಅದು ಕರ್ನಾಟಕದ ಗೊತ್ತಂದ್ರೆ ಕೇಳಿಸ್ಕೊಳ್ಳಿ ಯಾವ ಸಾಂಗ್ ಅಂತ. ಫೇಮಸ್ ಸಾಂಗು ಫ್ರೆಂಡ್ಸ್. ಗೋವಾದಲ್ಲಿ ಕನ್ನಡ
A few minutes later. ಫ್ಯಾಮ್ಸ್ ಫೈನಲಿ ನಿಮ್ಮನ್ನ ಬೀಚಿಗೆ ಕರ್ಕೊಂಡ್ಬಂದಿದ್ದೀನಿ. ಈ ಬೀಚ್ ಹೆಸರು ಬಂದ್ಬಿಟ್ಟು ಕ್ಯಾಲಿಂಗೇಟ್ ಬೀಚ್ ಅಂತ. ಆ ಕಡೆ ಸೈಡ್ ಹೋದ್ರೆ ಬಾಗಾ ಬೀಚು, ಈ ಕಡೆ ಸೈಡ್ ಆ ಕಡೆ ಪಕ್ಕದಲ್ಲೇನೆ ಇನ್ನೊಂದು ಬೀಚ್ ಐತೆ. ಸೊ ಒಂದೇ ಕಡೆ ನಿಮಗೆ ಬೇರೆ ಬೇರೆ ಹೆಸರ ಬೀಚ್ಗಳು ಸಿಗ್ತವೆ. ಒಂದೇ ಕಡೆ ಒಂದೇ ಕೋಸ್ಟಲ್ ಲೈನು, ಬಟ್ ಹೆಸರುಗಳು ಮಾತ್ರ ಬೇರೆ. ನೋಡಿ ಆ ಕಡೆ ಸೈಡ್ ಇರೋದು ಬಾಗಾ ಬೀಚು, ಇದು ಕ್ಯಾಲಂಗಟ್ಟು. ಇನ್ನೊಂದು ಚೂರು ಮುಂದೆ ಆ ಕಡೆ ಪಾಸ್ ಆದ್ರೆ ಬೇರೆ ಬೀಚ್ ಸಿಗುತ್ತೆ ನಮಗೆ. ಅಲೆ ಮಾತ್ರ ಭಾರಿ ಆಗೈತೆ ಫ್ರೆಂಡ್ಸ್. ಮಾತ್ರ ಅಲೆ ಈ ಜೋಡಿಯಾಗ ಮಾತ್ರ ಎಂಟರ್ಟೈನ್ ಮಾಡೋಕ್ಕೆ ನೋಡೋಣ. ಅದೇ ಅಡ್ವೆಂಚರು ಮಾಡೋಣ ಇವತ್ತು. ನಮ್ದೇನು ಪ್ಲ್ಯಾನ್ ಇಲ್ಲ, ಸೊ ಬೀಚ್ ಅಷ್ಟೇ ಪ್ಲ್ಯಾನ್ ಇವತ್ತು. ನೋಡೋಣ. A few moments later. ಅಗೇನ್ ಸೊ ಬೀಚಲ್ಲೆಲ್ಲ ಈಗ ಆಟಾಡಿ ಎಲ್ಲ ಈಗ ಫೋಟಿಗೆ ಬಂದಿದ್ದೀವಿ. ಅದು ಬೂಮರ್ ಹ್ಯಾಪಿ ಡೇ. ಸೊ ಈಗ ಫೋಟಿಗೆ ಬಂದಿದ್ದೀವಿ. ಫೋರ್ಟ್ ಹೆಸರು ಬಂದ್ಬಿಟ್ಟು ಅಗೋಡಾ ಫೋರ್ಟ್ ಅಂತ. ಫುಲ್ಲು ಸೀ ಲೆವೆಲ್ಗಿಂತ ಯಾವುದು ಬೆಟ್ಟದ ಮೇಲೆ ಐತೆ. ಘಾಟ್ ಸೆಕ್ಷನ್ ಎಲ್ಲ ಚೆನ್ನಾಗೈತೆ. ಫುಲ್ ಸೀನಿಕ್ ಬ್ಯೂಟಿಲ್ ಐತೆ ಇದು ಫೋರ್ಟು. ಬನ್ನಿ ಹೋಗೋಣ. ಎಂಟ್ರಿ ಫೀಸ್ ಏನು ಹೆಂಗೈತೆ ಒಳಗಡೆ ಎಲ್ಲ ತೋರಿಸ್ತೀನಿ. ಸೊ ಫ್ರೆಂಡ್ಸ್ ಎಂಟ್ರಿ ಫೀಸ್ ಬಂದ್ಬಿಟ್ಟು ಯಾರ ಹತ್ರ ಐತೆ ಅದು? ಹಾಂ ಕೊಡ್ರಿ ಆಂಟಿ, ಒಂದು ಸತಿ ತೋರಿಸೋಣ. ಎಂಟ್ರಿ ಫೀಸ್ ಬಂದ್ಬಿಟ್ಟು ಈ ಕಟ್ ಮಾಡೋರೆ, ಅರ್ಧ ಕಟ್ ಮಾಡೋರೆ. 25 ರೂಪೀಸು. ಸಾಂಗ್ ಡೆಡಿಕೇಟೆಡ್ ಮಾಡ್ತಾ ಇವಿ, ನಿಂದು ತಾಯಿ ಗುಣ ಅಂತ. 25 ರೂಪೀಸ್. ನಮಗೆ ಫಾರಿನರ್ಸ್ಗೆ 300. ಹಾಂ ಕೆಳಗಡೆ ಒಂದೈತಾ? ನಮ್ದು ಇಂಡಿಯನ್ ಫ್ಲಾಗ್ ಇದೆ ಆ ಕಡೆ. ಹಾಂ ನೋಡಿ ಫ್ರೆಂಡ್ಸ್, ನಮ್ಮ ಹೆಮ್ಮೆ ಇಂಡಿಯನ್ ಫ್ಲಾಗು ಐತೆ ಅಲ್ಲಿ. ಹೆಮ್ಮೆ ಅಲ್ಲ ಹೆಮ್ಮೆ. ಇದೆ ಎಂಟ್ರೆನ್ಸು. ಯಾವುದೋ ಜೈಲಲ್ಲಿ ಎಂಟ್ರಿ ಕೊಟ್ಟಂಗೆ ಐತೆ ಫ್ರೆಂಡ್ಸ್. ಇಲ್ಲೇ ಅವನಾ ಫಸ್ಟ್ ಟೈಮ್ ನೋಡಿ ಹೆಂಗೈತಿದು. ಸಾಕಾಗೈತೆ ಫ್ರೆಂಡ್ಸ್. ಮೇಲ್ಗಡೆ ಮಾತ್ರ ಫುಲ್ಲು ಗೋವಾನೇ ಕಾಣಿಸುತ್ತೆ ಇಲ್ಲಿಂದ. ನಾನು ಚೂರು ಮೇಲೆ ಹೋಗ್ಬಂದು ಆ ಕಡೆಯಿಂದ ಫುಲ್ಲು ವ್ಯೂ ತೋರಿಸ್ತೀನಿ. ಶಾರ್ಟ್ಸ್ ಎಂಜಾಯ್ ಮಾಡ್ತಾರೆ, ನೋಡ್ತಾ ಇರಿ. ಫ್ರೆಂಡ್ಸ್ ಎಲ್ಲರ ಗ್ಯಾಂಗಲ್ಲೂ ಒಂದಷ್ಟು ಜನ ಅಸ್ಥೆಟಿಕ್ ಗ್ಯಾಂಗ್ಸ್ ಇರ್ತಾರಲ್ಲ. ಸೊ ನಮ್ಮ ಗ್ಯಾಂಗಲ್ಲೂ ಒಂದು 3 ಜನ ಅವರೇ. ಯಾರ್ಯಾರು ಅಂತ ಇಂಟ್ರೊಡ್ಯೂಸ್ ಮಾಡ್ತೀನಿ. ನೇಹ, ಜನನಿ, ಇನ್ನೊಂದು ಹುಡುಗಿ ಇಲ್ಲೆಲ್ಲೋ ಇರಬೇಕಲ್ಲ. ಹಾಂ ಗ್ಯಾಂಗ್ ಲೀಡ್ರು. ಫ್ರೆಂಡ್ಸ್ ನಿಮ್ಗೆ ಆಗಿನ ಕಾಲದ್ದು ಜೈಲು ಐತಂತಿಲ್ಲ, ಜೈಲು ತೋರಿಸ್ತೀನಿ ಬನ್ನಿ. ಅದ ಜೈಲು ಫ್ರೆಂಡ್ಸ್. ಇಷ್ಟು ದೊಡ್ಡ ಜೈಲು ನಾನು ಇಂಥವ್ರು ನೋಡೇ ಇಲ್ಲ. ನೋಡ್ರಿ ಬಲ್ಲಿ ಇಲ್ಲೇನೋ ಐತೆ ಫ್ರೆಂಡ್ಸ್. ಇದೇನು ಅಂತ ಗೊತ್ತಿಲ್ಲ ನನಗೆ. ಸೊ ಪ್ರಕಾರ ಏನೋ ಪ್ಯಾಲೇಸ್ ಇರಬೇಕೇನೋ. ಅದು ಪ್ಯಾಲೇಸ್ ಒಳಗಡೆದು. ಸೊ ನಮ್ಮನ್ನ ಒಳಗಡೆ ಬಿಟ್ಟಿಲ್ಲ ಫೋರ್ಟ್ ಒಳಗಡೆಗೆ, ಮೇಲ್ಗಡೆ ಅಷ್ಟೇ ಓಡಾಡ್ತಾ ಇರೋದು.
ಸೊ ಫ್ರೆಂಡ್ಸ್, ಇದಾಗಿತ್ತು ಗೋವಾ ವ್ಲಾಗು. ಸೊ ಇಷ್ಟೇ, ಇನ್ನು ಮೇನ್ ಪಾರ್ಟ್ ಎಲ್ಲ ತೋರಿಸಿಲ್ಲ, ನೆಕ್ಸ್ಟ್ ಟೈಮ್ ಬಂದಾಗ ತೋರಿಸ್ತೀನಿ. ಸೊ ದಟ್ಸ್ ಆಲ್. ಥ್ಯಾಂಕ್ ಯು. ಟಾಟಾ, ಬಾಯ್ ಸಿ ಯು. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಪ್ಪ.